ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೂಡಾ ಸೈಟ್ ಹಂಚಿಕೆ ಪ್ರಕರಣದಲ್ಲಿ ಮೂಡಾ ಕೇಸ್ನಲ್ಲಿ ಇಡಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದೆ. ಇಡಿಯಿಂದ ಮೊದಲ ದೋಷಾರೋಪ ಪಟ್ಟಿ ಸಲ್ಲಿಕೆಯಾಗಿದೆ. ಮೂಡಾ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದೆ. ಕುಟುಂಬಸ್ಥರ ಹೆಸರಲ್ಲಿ 25 ಕೋಟಿ ರೂಪಾಯಿ ಆಸ್ತಿ ಮಾಡಿದ ಬಗ್ಗೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಿದ್ದು, ಮನೆ ಕೆಲಸದವ ರಮೇಶ್ ಹೆಸರಲ್ಲಿ ಬ್ಯಾಂಕ್ ಅಕೌಂಟ್ ಹಣ ವಹಿವಾಟು ಮಾಡಿದ್ದಾರೆ. ದಿನೇಶ್ 1.5 ಕೋಟಿ ಮೌಲ್ಯದ ಆಸ್ತಿಯನ್ನ 2 ಲಕ್ಷಕ್ಕೆ ಖರೀದಿ ಮಾಡಿದ್ದ, ನಕಲಿ ದಾಖಲೆ ಸೃಷ್ಟಿಸಿ ಬೇಕಾದವರಿಗೆ ಆಸ್ತಿ ಮಾರಾಟ ಮಾಡಿದ್ದಾರೆ ಅಂತ ಚಾರ್ಜ್ ಶೀಟ್ನಲ್ಲಿ ದಿನೇಶ್ ಅಕ್ರಮಗಳ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಬಳ್ಳಾರಿ ಮಹಾನಗರ ಪಾಲಿಕೆ ಮೇಯರ್ ಉಪಮೇಯರ್ ಚುನಾವಣೆ ನಡೆಯುತ್ತಿದ್ದು, ಕಾಂಗ್ರೆಸ್ನಿಂದ ಗಾದೆಪ್ಪ ಮತ್ತು ಆಸಿಫ್ ಮೇಯರ್ ಸ್ಥಾನಕ್ಕೆ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಪೂರ್ಣ ಬಹುಮತವಿದ್ರೂ ಇಬ್ಬರೂ ನಾಮಪತ್ರವನ್ನು ಸಲ್ಲಿಸಿದ್ದು, ಉಪಮೇಯರ್ ಸ್ಥಾನಕ್ಕೆ ಮುಬಿಮಾ ಮತ್ತು ಕವಿತಾ ಇಬ್ಬರಿಂದ ನಾಮಪತ್ರವನ್ನು ಸಲ್ಲಿಕೆ ಮಾಡಲಾಗಿದೆ. ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಗೊಂದಲ ಮುಂದುವರೆದಿದ್ದು, 39 ಕಾರ್ಪೊರೇಟ್ ಪೈಕಿ 21 ಕಾಂಗ್ರೆಸ್, 5 ಪಕ್ಷೇತರರು ಮತ್ತು 13 ಬಿಜೆಪಿ ಸದಸ್ಯರಿದ್ದಾರೆ. ಪಕ್ಷೇತರ ಅಭ್ಯರ್ಥಿ ಪ್ರಭಂಜನಗೆ ಬೆಂಬಲಿಸೋದಕ್ಕೆ ಬಿಜೆಪಿ ನಿರ್ಧಾರ ಮಾಡಿದ್ದು, ಪಕ್ಷೇತರರ ಬಲ 18ಕ್ಕೆ ಏರಿಕೆಯಾಗಿದೆ. 21 ಕಾರ್ಪೊರೇಟರ್ಗಳಿರೋ ಕಾಂಗ್ರೆಸ್ ಬಲಿಷ್ಠವಾಗಿದ್ರು ಕಾಂಗ್ರೆಸ್ಗೆ ಕ್ರಾಸ್ ವೋಟಿಂಗ್ ಭೀತಿ ಇದೆ. ಕಾರ್ಪೊರೇಟರ್ ಮತ್ತು 2 ಶಾಸಕರು ಮತ್ತು 1 ರಾಜ್ಯಸಭೆ ಸದಸ್ಯ ಎಂಎಲ್ಸಿ ಮತದಾನವನ್ನು ಮಾಡಲಿದ್ದಾರೆ. ಪರಪ್ಪನ ಜೈಲಿನಲ್ಲಿ ದರ್ಶನ್ ರಾಜಾತಿಥ್ಯ ಪ್ರಕರಣ ನಡೆದು ವರ್ಷವಾದರೂ ಈ ಕೇಸ್ ಸಂಬಂಧ ಇನ್ನೂ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿಲ್ಲ. 2024ರ ಸೆಪ್ಟೆಂಬರ್ನಲ್ಲಿ ಈ ಸಂಬಂಧ 3 ಪ್ರಕರಣಗಳು ದಾಖಲಾಗಿತ್ತು. ಮೊದಲ ಪ್ರಕರಣ ದರ್ಶನ್ ಕೈಗೆ ಸಿಗರೇಟ್ ಬಂದಿದ್ದರ ಬಗ್ಗೆ, 2ನೇ ಪ್ರಕರಣದಲ್ಲಿ ಜೈಲಲ್ಲಿ ಮೊಬೈಲ್ ಬಳಕೆ ಮಾಡಿರೋದ್ರ ಬಗ್ಗೆ, ಇನ್ನು 3ನೇ ಪ್ರಕರಣ ಮಧ್ಯರಾತ್ರಿ ವಸ್ತುಗಳನ್ನು ಸಾಗಿಸಿದ್ರ ಬಗ್ಗೆ ಉಲ್ಲೇಖಿಸಲಾಗಿದ್ದು, 2 ಕೇಸ್ನಲ್ಲಿ ನಟ ದರ್ಶನ್ ಸೇರಿದಂತೆ ಕೆಲ ರೌಡಿಗಳು ಆರೋಪಿಯಾಗಿದ್ರೆ, 3ನೇ ಕೇಸ್ನಲ್ಲಿ ಓರ್ವ ಕೈದಿ, 3 ಜೈಲಿನ ಅಧಿಕಾರಿ ಸಿಬ್ಬಂದಿಯೂ ಆರೋಪಿಯಾಗಿದ್ರು. ಆದರೆ ವರ್ಷ ಕಳೆದರೂ ಕೂಡ 3 ಪ್ರಕರಣಗಳ ಅಂತಿಮ ವರದಿ ಕೋರ್ಟ್ಗೆ ಸಲ್ಲಿಕೆ ಆಗಿಲ್ಲ. ಇನ್ನು ಸರ್ಕಾರಿ ಅಭಿಯೋಜಕರ ಪರಿಶೀಲನೆಯಲ್ಲೇ ಇದೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ ಖೈದಿಗಳಿಗೆ ರಾಜಾತಿಥ್ಯ ಪ್ರಕರಣವನ್ನು ಮುಖ್ಯ ಜೈಲು ಅಧೀಕ್ಷಕರಾಗಿ ಅಂಶುಕುಮಾರ್ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಇನ್ನು ಜೈಲಲ್ಲಿ ಬದಲಾವಣೆ ತರೋದಕ್ಕೆ ಮುಂದಾಗಿದ್ದಾರೆ. ಜೈಲಿನಲ್ಲಿ ಅಕ್ರಮ ಎಸಗಿದ್ರೆ ಸಿಬ್ಬಂದಿಗಳಿಗೆ ಸಸ್ಪೆಂಡ್ ಎಚ್ಚರಿಕೆಯನ್ನು ನೀಡಿದ್ದು, ಜೈಲಿನಲ್ಲಿ ಬೀಡಿ ಸಿಗರೇಟ್ ಬಂದ್ ಮಾಡಲಾಗಿದೆ. ಜೈಲು ಕೊಠಡಿಯ ಕರ್ಟನ್ಗಳು ತೆರವು ಮಾಡಲಾಗಿದೆ. ಸೊಳ್ಳೆ ಬರುತ್ತೆ ಅಂತ ಹಾಕಲಾಗಿದ್ದ ಕರ್ಟನ್ ಮರೆಯಲ್ಲಿ ಮೊಬೈಲ್ ಚಾರ್ಜ್ ಮಾಡ್ತಾ ಇದ್ರು. ಕರ್ಟನ್ ಮರೆಯಲ್ಲೇ ಬೀಡಿ ಸಿಗರೇಟ್ ಇಡ್ತಾ ಇದ್ರು. ಹಾಗಾಗಿ ಎಲ್ಲ ಕರ್ಟನ್ಗಳನ್ನು ತೆರವುಗೊಳಿಸೋದಕ್ಕೆ ಸೂಚನೆ ಕೊಡಲಾಗಿದೆ. ಪ್ರತಿ ಆರೋಪಿ ಹೊರಗಿನಿಂದ ಜೈಲು ಸಿಬ್ಬಂದಿಗೆ ಕಾಣುವಂತೆ ಕರ್ಟನ್ ತೆರವು ಮಾಡಲಾಗಿದೆ. ಇನ್ನು ಕೊಠಡಿಗಳಲ್ಲಿ ಕೈದಿಗಳು ಅನಧಿಕೃತವಾಗಿ ಇಟ್ಟಿದ್ದಂತಹ ಎಲೆಕ್ಟ್ರಿಕ್ ಸ್ಟವ್ಗಳನ್ನು ತೆರವು ಮಾಡಲಾಗಿದೆ. ಕೊಠಡಿಗಳಲ್ಲಿರುವ ಟಿವಿಗಳಲ್ಲಿ ನಿಯಮಾನುಸಾರ ಬರಬಹುದಾದಂತಹ ಚಾನೆಲ್ಗಳು ಮಾತ್ರ ಬರುವಂತೆ ವ್ಯವಸ್ಥೆಯನ್ನ ಮಾಡಲಾಗಿದೆ ಅಂತ ಅಂಶುಕುಮಾರ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜೈಲಿನಲ್ಲಿ ಖೈದಿಗಳಿಗೆ ರಾಜಾತಿಥ್ಯ ವಿಡಿಯೋ ವೈರಲ್ ಹಿನ್ನೆಲೆ ದರ್ಶನ್ ಆಪ್ತ ಮತ್ತು ನಟ ಧನ್ವೀರ್ನನ್ನ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಕೆಲವು ಮಾಹಿತಿ ಬಾಯ್ಬಿಟ್ಟಿರುವಂತಹ ಧನ್ವೀರ್, ರೇಣುಕಾಸ್ವಾಮಿ ಕೊಲೆ ಕೇಸ್ ಆರೋಪಿಯಿಂದಲೇ ಜೈಲಿನ ಒಳಗೆ ವಿಡಿಯೋ ರೆಕಾರ್ಡ್ ಮಾಡಿ ವಕೀಲರಿಗೆ ನೀಡಿದ್ದಾರೆ. ಆ ವಕೀಲರು ನಟ ಧನ್ವೀರ್ಗೆ ವಿಡಿಯೋ ಕಳಿಸಿದ್ದಾರೆ. ಆದರೆ ಈ ಬಗ್ಗೆ ಹೇಳಿರುವ ನಟ ಧನ್ವೀರ್, ನಾನು ಯಾವುದೇ ವಿಡಿಯೋ ಪಬ್ಲಿಕ್ನಲ್ಲಿ ಶೇರ್ ಮಾಡಿಲ್ಲ. ನಾನು ನಟನ ಪತ್ನಿಗೆ ವಿಡಿಯೋ ಕಳಿಸಿದ್ದೀನಿ ಹೊರತು ನಾನು ಯಾರಿಗೂ ಕೂಡ ರಾಜಾತಿಥ್ಯ ವಿಡಿಯೋ ಶೇರ್ ಮಾಡಿಲ್ಲ ಅಂತ ಹೇಳಿದ್ದಾರೆ. ಇನ್ನು ನಟ ಧನ್ವೀರ್ ಹೇಳಿಕೆ ಬಳಿಕ ಮೊಬೈಲ್ ಸೀಸ್ ಮಾಡೋದಕ್ಕೆ ಸಿಸಿಬಿ ಪೊಲೀಸರು ಮುಂದಾಗಿದ್ದು, ನೀವು ಕೇಸ್ ಮಾಡಿಲ್ಲ, ನನ್ನ ಮೊಬೈಲ್ ಕೊಡೋದಿಲ್ಲ ಅಂತ ಧನ್ವೀರ್ ವಾದಿಸಿದ್ರಂತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.